ಮುಸ್ಲಿಮ್ಸ್ ಅವರೇ ಕಾಂಗ್ರೆಸ್ನವ್ರು ವೋಟ್ ಬ್ಯಾಂಕ್, ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ. ಮುಸ್ಲಿಮ್ಸ್ ಅವ್ರು ಓಟ್ ಇದ್ರೆ ಸಾಕು. ಯಾವುದೇ ಒಳ್ಳೆ ಕಾರ್ಯ ಆಗಲಿ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗಲಿ, ಏನೇ ಅಭಿವೃದ್ಧಿ ಕಾರ್ಯ ಮಾಡಿದ್ರೂ ವಿರುದ್ಧವಾಗಿ ಇರೋದು ಅವರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದೇ ಅದಕ್ಕೋಸ್ಕರ. ಮುಸ್ಲಿಮ್ಸಲ್ಲಿ ಬಡವರು ಇದ್ದಾರಲ್ಲ, ಅವ್ರಿಗೆ ಏನಾದರೂ ಉಪಯೋಗ ಆಗಿದೆ ಇದರಿಂದ? ಏನು ಉಪಯೋಗ ಆಗಿದೆ ಹೇಳಿ? ಸುಮಾರು ಸ್ಟೇಟ್ಗಳಲ್ಲಿ ಯಾರೋ ಸ್ವಲ್ಪ ಬೇವರ್ಸಿಗಳು ಮಾತ್ರ ಇದನ್ನ ವಿರೋಧ ಮಾಡ್ತಾ ಇದ್ದಾರೆ. ಎಜುಕೇಟೆಡ್ಗಳು ಯಾವುದೇ ರೀತಿ ಮುಸ್ಲಿಮ್ಸ್ಗಳು ತಪ್ಪು ಮಾಡ್ತಾ ಇಲ್ಲ. ಜಮೀರ್ ಅಹಮದ್ ಯಾವತ್ತು ಸರ್ ಸತ್ಯ ಮಾತಾಡಿದ್ದಾರೆ? ಯಾವತ್ತು ಸತ್ಯ ಮಾತಾಡಿದ್ದಾರೆ ಹೇಳಿ? ಅಲ್ಲಿ ಯಾರಿಗೋ ಕರೆದ್ಬಿಟ್ಟು 10,000 ಜನಕ್ಕೋ 100 ಜನಕ್ಕೋ ಎಣಿಸ್ಬಿಟ್ಟು ಕೊಟ್ಬಿಟ್ರೆ ಅಲ್ಲಿಗೆ ಅವ್ರು ಒಳ್ಳೆಯವರು ಅಂತನಾ? ಸೊ ಇವ್ರುಗಳಿಗೆ 58 ರಾಷ್ಟ್ರಗಳವೆ, ಎಲ್ಲಿ ಬೇಕಾದ್ರೂ ಬದುಕ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ನಾವು ಹಿಂದೂ ಅಂತ ಎಲ್ಲೋಗೋಣ? ಇವಾಗ ಎಲ್ಲ ನಿಮಗೆ ಇದು ಸಂವಿಧಾನ ಪ್ರಕಾರನೇ ನಡೀತಾ ಇರೋದಲ್ವಾ? ಇದನ್ನು ವಿರೋಧ ಮಾಡ್ತಾ ಇದ್ದಾರೆ ಅಂದರೆ ಸಂವಿಧಾನ ವಿರೋಧ ಮಾಡೋ ಥರನೇ ಅಲ್ವಾ ಲೆಕ್ಕ? ಮತ್ತೆ ಇದು ಹೆಂಗೆ ಇವ್ರ ಸಂವಿಧಾನಕ್ಕೆ ಬೆಲೆ ಕೊಡೋದು ಏನು ಲೆಕ್ಕ ಬಂತು? ಇವಾಗ ಈ ವಕ್ಫ್ ಬಿಲ್ಲು ಬದಲಾವಣೆ ಆಗಿದ್ದರಿಂದ ಸಮಸ್ಯೆ ಏನಾಗ್ತಿದೆ ಅಂತ ಯಾರಿಗೆ? ಮುಸ್ಲಿಮರಿಗಾಗಿರ್ಬೋದು. ಮುಸ್ಲಿಮವ್ರಿಗೆ ಏನು ಸಮಸ್ಯೆ ಇಲ್ಲ. ಮತ್ತೆ ಯಾಕೆ ಇದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ? ಅವ್ರು ವೋಟ್ ಬ್ಯಾಂಕ್ ಅಲ್ಲ. ಓಕೆ. ಈಗ ಜಮೀರ್ ಮುಸ್ಲಿಮ್ಸ್ ಅವರೇ ಕಾಂಗ್ರೆಸ್ನವ್ರು ವೋಟ್ ಬ್ಯಾಂಕು, ಅವ್ರಿಗೆ ಹಿಂದೂಗಳು ಓಟ್ ಬೇಕಾಗಿಲ್ಲ. ಮುಸ್ಲಿಮ್ಸ್ ಅವ್ರು ಓಟ್ ಇದ್ರೆ ಸಾಕು ಅವ್ರಿಗೆ. ಅದು ಅವರೇ ಬಾಯ್ಬಿಟ್ಟು ಹೇಳಿದ್ದಾರೆ. ಓಕೆ. ಈಗ ಏನು ಮೋದಿ ಅವರು ಬದಲಾವಣೆ ಮಾಡಿದ್ದಾರೆ, ಅದನ್ನ ಜಮೀರ್ ಅಹಮದ್ ಅವರು ಕರ್ನಾಟಕ ಸ್ಟೇಟಲ್ಲಿ ನಾವು ಬಿಲ್ ಪಾಸ್ ಮಾಡಕ್ಕೆ ಒಪ್ಕೊಳ್ಳಲ್ಲ, ಇದನ್ನ ನಾವು ವಿರೋಧಿಸ್ತೀವಿ ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ವಿರೋಧ ಮಾಡ್ತಿರ್ಬೋದು? ಅವರು ವಿರೋಧ ಮಾಡೋದಕ್ಕೋಸ್ಕರನೇ ಇರೋದಲ್ವಾ? ಅದೇ ಸರ್, ಇವಾಗ ಯಾವುದೇ ಒಳ್ಳೆ ಕಾರ್ಯ ಆಗಲಿ, ಯಾವುದೇ ಅಭಿವೃದ್ಧಿ ಕಾರ್ಯ ಆಗಲಿ, ಏನೇ ಅಭಿವೃದ್ಧಿ ಕಾರ್ಯ ಮಾಡಿದ್ರೂ ವಿರುದ್ಧವಾಗಿ ಇರೋದು ಅವರು. ಕಾಂಗ್ರೆಸ್ ಗೌರ್ಮೆಂಟ್ ಇರೋದೇ ಅದಕ್ಕೋಸ್ಕರ. ಅವ್ರಿಗೆ ಏನು ಬೇಕು, ನಮಗೆ ತಿನ್ನಕ್ಕೆ ಏನು ಬೇಕೋ ಅಷ್ಟೇ ಅವ್ರು ನೋಡೋದು. ಅಂದರೆ ಈ ವಕ್ಫ್ ಬಿಲ್ಲು ಬದಲಾವಣೆಯಲ್ಲಿ ಏನು ಸಮಸ್ಯೆ ಇದೆ ಅಂತ ಯಾರಿಗೆ? ಯಾರಿಗಾದ್ರೂ ಆಗಿರ್ಬೋದು. ಇವಾಗ ಅದು ಏನು ಸುಪ್ರೀಂ ಕೋರ್ಟಲ್ಲಿ ಏನು ನಿಮ್ಮ ಹತ್ರ ಪ್ರೂಫ್ ಇದೆ ತಗೊಂಡೋಗಿ ಕೊಡೋ ಥರ ಏನು ಮಾಡಿದ್ದಾರೆ, ಅದರಿಂದ ಏನು ಸಮಸ್ಯೆ ಏನಾಗುತ್ತೆ? ಸರ್, ಯಾರಿಗೂ ಸಮಸ್ಯೆ ಇಲ್ಲ. ಹಿಂದೂಗಳಿಗೆ ಇನ್ನೂ ಒಳ್ಳೇದಲ್ಲ. ಹಿಂದೂಗಳಿಗೆ ಅಂತಲ್ಲ, ಮುಸ್ಲಿಮ್ಸ್ ಕೂಡ ಒಳ್ಳೇದೆ. ಯಾಕೆ ಇದನ್ನು ವಿರೋಧ? ಓಕೆ, ವಕ್ತ್ ಬಿಲ್ ಅಂತ ಮಾಡಿದಾರಲ್ಲ, ವಕ್ತ್ ಬಿಲ್ ಮಾಡಿದಕ್ಕೋಸ್ಕರ ಮುಸ್ಲಿಮ್ಸಲ್ಲಿ ಬಡವರು ಇದ್ದಾರಲ್ಲ, ಅವ್ರಿಗೆ ಏನಾದರೂ ಉಪಯೋಗ ಆಗಿದೆ ಇದರಿಂದ? ಏನು ಉಪಯೋಗ ಆಗಿದೆ ಹೇಳಿ? ಎಲ್ಲ ವಕ್ತ್ ಬೋರ್ಡ್ ಹೆಸರಲ್ಲಿ ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳು ನುಂಗು ನೀರು ಕುಡಿತಾ ಇದ್ದಾರೆ. ಈ ಬದಲಾವಣೆನ ಯಾಕೆ ವಿರೋಧಿಸ್ತದೆ ಅನ್ಸುತ್ತೆ? ಈಗ ಜಮೀರ್ ಅಹಮದ್ ಅವರು ಕರ್ನಾಟಕದಲ್ಲಿ ನಾನು ಇದನ್ನು ಪಾಸ್ ಮಾಡಕ್ಕೆ ಬಿಡಲ್ಲ, ನಾನು ಇದನ್ನು ವಿರೋಧಿಸ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದ್ರೆ ಇದರಿಂದ ಏನು ತಪ್ಪಾಗ್ತಿದೆ ಅಂತ ಇದೆಲ್ಲ ನೀವು ಅವ್ರನ್ನೇ ಕೇಳಬೇಕು ಸರ್. ಅವ್ರನ್ನೇ ಪ್ರಶ್ನೆ ಮಾಡಿದ್ರೆ ಉತ್ತರ ಸಿಗುತ್ತೆ. ಜನರಿಗೆ ಏನಂತದೆ, ಯಾಕಿರ್ಬೋದು ಅನ್ಸುತ್ತೆ? ಈಗ ಸರ್, ಇವಾಗ ನಾವು ಒಬ್ಬ ಕಳ್ಳನ ಹೋಗಿ ನೀವು ಕೇಳಿದ್ರೆ ಕಳ್ಳನ ನಾನು ಕಳ್ಳ ಅಂತ ಹೇಳ್ಕೊಳ್ತಾನೆ, ನಾನು ಸಾಚ ಅಂತಲೇ ಹೇಳ್ಕೊಳ್ಳೋದು. ಅದೇ ಥರ ಸರ್. ಓಕೆ. ಈ ಬದಲಾವಣೆ ನಿಮಗೆ ಓಕೆ ಇದೆ ಹಂಗಾದ್ರೆ? ಯಾವುದು? ಏನು ವಕ್ಫ್ ಬಿಲ್ಲು ಏನು? ಹೌದು, ಆಗಲೇಬೇಕು. ಓಕೆ. ಬದಲಾವಣೆ ಆಗಿಲ್ಲ ಅಂದ್ರೆ ಈಗ ನಾವು ಕೂತ್ಕೊಂಡಿರ್ತೀವಿ ಜಾಗನ, ಈ ಜಾಗನೇ ಬಂದು ನಮ್ಮದು ಅಂತ ಹೇಳ್ಬಿಟ್ರೆ ಬಿಟ್ಕೊಡೋಕ್ಕಾಗುತ್ತಾ ಹೇಳಿ? ಈ ಬದಲಾವಣೆ ಆಗಿಲ್ಲ ಅಂದ್ರೆ ಏನು ಸಮಸ್ಯೆ ಆಗ್ತದೆ? ಇನ್ನು ಯಾವ ಥರ ಸಮಸ್ಯೆ ಆಯಿತು ಅಂತಂದರೆ ನಾಳೆ ದಿವಸ ನಿಮ್ಮ ಮನೇನೂ ಬಂದ್ಬಿಟ್ಟು ನಮ್ಮದು ವಕ್ಫ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳ್ತಾರೆ. ಕೊಟ್ಬಿಡ್ತೀರಾ? ವಿಧಾನಸೌಧನೇ ನಮ್ಮದು ಅಂತ ಹೇಳ್ತಾರೆ. ಖುಷಿ ಆಗ್ತಾ ಇದೆ ಸರ್. ತುಂಬ ಮುಸ್ಲಿಮ್ಸ್ ಬಡವ್ರಿಗೂ ತುಂಬ ಒಳ್ಳೇದಾಗ್ತಾ ಇದೆ. ಅವರು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸುಮಾರು ಸ್ಟೇಟ್ಗಳಲ್ಲಿ ಯಾರೋ ಸ್ವಲ್ಪ ಬೇವರ್ಸಿಗಳು ಮಾತ್ರ ಇದನ್ನು ವಿರೋಧ ಮಾಡ್ತಾ ಇದ್ದಾರೆ. ಎಲ್ಲರೂ ಮಾಡ್ತಾ ಇಲ್ಲ. ಎಲ್ಲರಿಗೂ ಸುಮಾರು ಜನಕ್ಕೆ ಒಳ್ಳೇದಾಗ್ತಾ ಇದೆ. ಒಳ್ಳೇದಾಗಿರೋದ್ರಿಂದನೇ ಅವರು ಪಾಪ ಎಷ್ಟೋ ಮುಸ್ಲಿಮ್ಸ್ನವ್ರು ಯಾಕೆ ಮತ್ತೆ ಮೋದಿನ ಹೊಗಳ್ತಾ ಇದ್ದಾರೆ? ಏನು ಅವ್ರಿಗೇನಾದ್ರು ಕಾಸು ಕೊಟ್ಟು ಹೊಗಳಿಸ್ತಾ ಇದ್ದಾರೆ? ಏನಿಲ್ವಲ್ಲ. ಅವ್ರಿಗೇನು ಹೇಳ್ಕೊಟ್ಟು ಹೊಗಳಿಸ್ತಾ ಇದ್ದಾರೆ? ಏನಿಲ್ವಲ್ಲ. ಅವ್ರಿಗೂ ಗೊತ್ತಿದೆ. ಎಜುಕೇಟೆಡ್ಗಳು ಯಾವುದೇ ರೀತಿ ಮುಸ್ಲಿಮ್ಸ್ಗಳು ತಪ್ಪು ಮಾಡ್ತಾ ಇಲ್ಲ. ಸೊ ಯಾರೋ ಒಬ್ಬರು ಇಬ್ಬರು ಮಾಡೋ ತಪ್ಪಿಗೆ ಪಾಪ ಎಲ್ಲರನ್ನೂ ಬೈತಾ ಇದ್ದಾರೆ. ಆದರೆ ಎಲ್ಲರೂ ಕೆಟ್ಟವರು ಅಂತ ನಾವು ಹೇಳೋಕ್ಕಾಗಲ್ಲ. ಯಾರೋ ಮಾಡ್ತಾ ಇರೋದು ಕೂತ್ಕೊಂಡು ಎಲ್ಲ ಅವ್ರ ಹೆಸರು ಹೇಳ್ಕೊಂಡು, ಜಾತಿ ಹೆಸರು ಹೇಳ್ಕೊಂಡು ನೆಮ್ಮದಿಯಾಗಿರೋದನ್ನ ನೆಮ್ಮದಿ ಹಾಳು ಮಾಡ್ತಾವ್ರು ಅಷ್ಟೇ. ಈಗ ಜಮೀರ್ ಅಹಮದ್ ಅವರು ಈ ಕರ್ನಾಟಕ ಸ್ಟೇಟಲ್ಲಿ ನಾನು ಇದನ್ನು ಜಾರಿ ತರ್ಸೋಕ್ಕೆ ಒಪ್ಕೊಳ್ಳಲ್ಲ, ಇದು ಬಿಲ್ನ ಪಾಸ್ ಮಾಡಲ್ಲ ಅಂತ ಹೇಳಿದ್ದಾರೆ. ಯಾವ ಕಾರಣಕ್ಕೆ ಸರ್? ಜಮೀರ್ ಅಹಮದ್ ಯಾವತ್ತು ಸರ್ ಸತ್ಯ ಮಾತಾಡಿದ್ದಾರೆ? ಯಾವತ್ತು ಸತ್ಯ ಮಾತಾಡಿದ್ದಾರೆ ಹೇಳಿ? ಒಂದು ವಿಷಯದಲ್ಲೂ ಸತ್ಯ ಮಾತಾಡಲ್ಲ. ಮಾತಾಡಿದ್ನ ಇಲ್ಲ ಅಂತ ಪ್ರೂವ್ ಮಾಡ್ತಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂದರು, ಅವತ್ತೊಂದು ದಿವಸನೂ ಇಲ್ಲ ಅಂತ ಪ್ರೂವ್ ಮಾಡಿದ್ರು. ಇನ್ನೆಲ್ಲೋ ಹೋಗಿ ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಅದನ್ನಿಲ್ಲ ಅಂತ ಪ್ರೂವ್ ಮಾಡ್ತಾರೆ. ಯಾವ ಸತ್ಯ ಮಾತಾಡೋರು ಅವರು? ಅಲ್ಲಿ ಯಾರಿಗೋ ಕರೆದ್ಬಿಟ್ಟು 10,000 ಜನಕ್ಕೋ 100 ಜನಕ್ಕೋ ಎಣಿಸ್ಬಿಟ್ಟು ಕೊಟ್ಬಿಟ್ರೆ ಅಲ್ಲಿಗೆ ಅವ್ರು ಒಳ್ಳೆಯವರು ಅಂತನಾ? ಇವತ್ತವರೆಗೂ ಚಾಮರಾಜಪೇಟೆಯಲ್ಲಿ ಯಾವುದೇ ರೀತಿ ಹಿಂದೂಗಳಿಗೊಂದು ಒಳ್ಳೆ ಕೆಲಸ ಆಗಿಲ್ಲ ಅಂತ ಮೊನ್ನೆನೂ ಎಲ್ಲ ನ್ಯೂಸಲ್ಲಿ ನೋಡ್ತಾ ಇದ್ದೀರಾ. ಯಾವುದು ಒಂದು ಒಳ್ಳೆ ಕೆಲಸ ಆಗಿದೆ ನಿಮಗೆ? ಅವ್ರಿಗೆ ಬೇಕಾದ ಸರ್, ಎಲ್ಲರಿಗೂ ಸ್ವಾರ್ಥ ಇದ್ದೇ ಇರುತ್ತೆ, ಜಾತಿ ಅಭಿಮಾನ ಇರುತ್ತೆ, ಮಾಡಲಿ ಬೇಡ ಅನ್ನಲ್ಲ. ಆದರೆ ನೀವು ಒಬ್ಬ ಶಾಸಕ ಆದಮೇಲೆ ಎಲ್ಲರನ್ನೂ ಒಂದೇ ಥರ ಭಾವಿಸಿ ನೋಡಬೇಕು. ಆವಾಗ ಇಷ್ಟು ವರ್ಷ ಮತ್ತೆ ಅಲ್ಲಿ ವೋಟ್ರ್ ಮೆಜಾರಿಟಿ ಜಾಸ್ತಿ ಇದೆ, ಅವರೇ ವೋಟ್ ಹಾಕ್ತಾರೆ, ಹಂಗಾಗಿ ಗೆಲ್ತವ್ರೆ.
ಇನ್ನು ನಮ್ಮವ್ರು ಓಟ್ ಹಾಕಿದ್ರು ಗೆಲ್ಲಲ್ಲ ಅನ್ನೋದು ಗೊತ್ತು, ಅದಕ್ಕೆ ಆರಾಮಾಗಿ ಗೆದ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅವರು ಇನ್ನೇನು ಇದಿಲ್ಲ. ಆದರೆ ಅವ್ರು ಯಾವುದೇ ಮಾತಾಡೋದು ನಿಜವಾಗ್ಲೂ ಎಲ್ಲೂ ಸತ್ಯ ಇಲ್ಲ. ಓಕೆ, ಈ ಬದಲಾವಣೆ ಏನು ತಪ್ಪಾಗಿದೆ ಅಂತ ಅನ್ಸುತ್ತೆ ನಿಮಗೆ? ಸರಿನೇ ಆಗಿದೆ ಅಂತ? ಸರಿಯಾಗಿದೆ ಸರ್. ಎಲ್ಲಿ ತಪ್ಪಾಗಿದೆ ಅಂತ ನೀವು ಕೇಳ್ತಾ ಇದ್ದೀರಾ? ತಪ್ಪೆಲ್ಲೂ ಆಗಿಲ್ಲ, ಸರಿ ಹೋಗಿದೆ, ಸರಿ ಹೋಗ್ತಾ ಇದೆ, ಒಂದೊಂದು ಸರಿ ಹೋಗ್ತಾ ಇದೆ. ಎಷ್ಟೋ ವರ್ಷದಿಂದ ಇವ್ರ ಕೈಲಿ ಏನೂ ಮಾಡೋಕ್ಕಾಗ್ದಿರೋದನ್ನು ಇನ್ನೂ ಇವರು ಎತ್ತಿಕ್ಕಿ ತಂದು ಜನಗಳನ್ನ ವೈರತ್ವ ಬೆಳೆಸ್ಕೊಂಡ್ರು. ಆದರೆ ಇವ್ರನ್ನೆಲ್ಲ ಸರಿ ಮಾಡ್ಕೊಂಡು ಬರ್ತವ್ರೆ ಒಂದೊಂದೇ 8-10 ವರ್ಷದಲ್ಲಿ ಎಲ್ಲನೂ ಸರಿ ಮಾಡಿದ್ದಾರೆ. ಆಲ್ಮೋಸ್ಟು ಸರಿ ಮಾಡ್ತಾ ಇದ್ದಾರೆ. ಇಲ್ಲ ಅಂದರೆ ನಾವುಗಳು ಇಲ್ಲಿ ಇನ್ನು ನಮಗಿರೋದು ಹಿಂದೂ ರಾಷ್ಟ್ರ ಅಂತ ಇದೊಂದೇ. ಆ ಹಿಂದೂ ರಾಷ್ಟ್ರ ಇವ್ರುಗಳಿಗೆ 58 ರಾಷ್ಟ್ರಗಳವೆ. ಎಲ್ಲಿ ಬೇಕಾದ್ರೂ ಬದುಕ್ತಾರೆ, ಎಲ್ಲಿ ಬೇಕಾದ್ರೂ ಹೋಗ್ತಾರೆ. ನಾವು ಹಿಂದೂ ಅಂತ ಎಲ್ಲಿ ಹೋಗೋಣ? ಯಾವ ದೇಶಕ್ಕೆ ಹೋಗಿ ಬಿಡ್ತಾರೆ ನಮ್ಮನ್ನು ಹಿಂದೂ ಅಂತ? ಇವ್ರು ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ತಾರೆ. ಇವ್ರನ್ನೂ ಎಲ್ಲ ಕಡೆ ಬ್ಯಾನ್ ಮಾಡಲಿ. ಇಲ್ಲಿರಂಗಿದ್ರೆ ಇಲ್ಲೇ ಇರಲಿ, ಹೋಗ್ತೀವಿ ಅಂದರೆ ಹೋಗಲಿ. ಇಲ್ಲಿದ್ದ ಮೇಲೆ ಅವರು ಇಂಡಿಯಾಗೆ ಸಪೋರ್ಟ್ ಮಾಡಲಿ. ಎಷ್ಟೋ ಕಡೆ ಇಂಡಿಯಾ ಬರೀ ನಮ್ಮ ರಾಷ್ಟ್ರ ಇದು ನಡೆಯುವಾಗ ಅವ್ರು ಎದ್ದು ನಿಂತ್ಕೊಳ್ಳಲ್ಲ ರೀ, ಕೂತಿರ್ತಾರೆ ಟೋಪಿ ಹಾಕ್ಕೊಂಡು. ಎಲ್ಲರೂ ಅಲ್ಲ, ಸ್ವಲ್ಪ ದ್ರೋಹಿಗಳು, ಹಿಂದೂ ದ್ರೋಹಿಗಳವರು. ಇಲ್ಲಿ ಅನ್ನ ತಿಂದು ಈ ನಮ್ಮ ದೇಶಕ್ಕೆ ದ್ರೋಹ ಬಗೆಯೋ ಹಿಂದೂ ದ್ರೋಹಿಗಳವರು. ಎಲ್ಲ ಬದಲಾವಣೆ ಎಲ್ಲ ಸರಿ ಇದೆ ಅಂದಮೇಲೆ ಒಪ್ಕೊಳಕ್ಕೆ ಯಾಕೆ ರೆಡಿ ಇಲ್ಲ ಅಂತ ಕೇಳಬೇಕು ಅವ್ರನ್ನ. ಅವ್ರ ಹತ್ರ ಹೋಗಿ ನೀವು ಮಾತಾಡ್ಬಿಟ್ಟು ಏನಕ್ಕೆ ಒಪ್ಕೊತಾ ಇಲ್ಲ ಅಂತ ಕೇಳಿ ನೋಡೋಣ. ಆ ಕಡೆಯಿಂದ ಏನು ಆನ್ಸರ್ ಬರುತ್ತೆ ಅಂತ ನಮಗೂ ಗೊತ್ತಾಗುತ್ತೆ. ಅಂದರೆ ಬಡ ಮುಸ್ಲಿಮರಿಗೆಲ್ಲ ಇದರಿಂದ ತೊಂದರೆ 100% ಒಳ್ಳೇದಾಗ್ತಾ ಇದೆ. ಅವ್ರಿಗೇನು ಒಳ್ಳೇದಾಗಿದೆ ಹೇಳಿ ನೋಡೋಣ. ಏನು ಅವ್ರಿಗೆ ಪಾಪ ಬಡವ್ರು ಇವತ್ತು ಬಡವರಾಗಿ ನೋಡಿ. ಇವಾಗ ಯಾರೋ ಒಬ್ಬ ಗುಜರಿ ಮಾರ್ಕೊಂಡು ಹೋಗ್ತಾವನೆ, ಇನ್ನೊಂದು ಮಾಡಿ ಹಿಂಗೆ ಬದುಕ್ತಾವ್ರೆ ಎಷ್ಟೋ ಜನ. ಅವರು ಮಕ್ಕಳನ್ನ ಇವಾಗ ಮೇನ್ ನಾವು ಹೇಳೋದು ಏನು ಗೊತ್ತೇನ್ರಿ, ಸರ್ಕಾರ ಆದೇಶ ಮಾಡಲಿ. ಅದನ್ನು ಯಾರು 2 ಮಕ್ಕಳ ಮೇಲೆ ಇದ್ದವ್ರಿಗೆ ಅವ್ರಿಗೆ ಯಾವುದೇ ರೀತಿ ಗೌರ್ಮೆಂಟ್ ಸೌಕರ್ಯ ಅದು ಇದು ಕೊಡಲ್ಲ ಅನ್ನಲಿ. ತಾಕತ್ತಿರೋರ್ತಾನೆ ಹುಡುಕ್ತಾರೆ, ಸಾಕಲಿ ಬಿಡಿ. ಯಾಕೆ ಗೌರ್ಮೆಂಟ್ ಮೇಲೆ ಹೊರೆ ಹೋಳ್ತಾರೆ? ಯಾಕೆ ಒಬ್ಬೊಬ್ರಿಗೆ 10 kg ಅಕ್ಕಿ ತೊಗೊಂಡು ಮನೆಗೆ ತೊಗೊಂಡೋಗ್ತಾರೆ? ಯಾಕೆ ಹಾಸ್ಪಿಟ್ಲೆಲ್ಲ ಯೂಸ್ ಮಾಡ್ತಾರೆ? ನೀವು 10 ಮಕ್ಕಳು ಮಾಡ್ಕೋಬೇಡಿ ಅನ್ನಲ್ಲ ಸ್ವಾಮಿ, ಮಾಡ್ಕೊಳ್ಳಿ. ನಿಮ್ಮ ತಾಕತ್ತು ನಿಮ್ಮಿದು, ನೀವು ಸಾಕಂಗಿದ್ರೆ ಮಾಡಿರಿ. ಗೌರ್ಮೆಂಟ್ ಮೇಲೆ ಯಾಕೆ ಹೊರೆ ಹಾಕ್ತೀರಾ? ನಾವು ಅದನ್ನೇ ಹೇಳೋದು. ಇವರು ಮಾರಿದ್ರೆ ಹೋಗ್ತು ಅಂದ್ಕೊಂಡು ವಿಧಾನಸೌಧನೂ ಮಾರ್ಕೋತಾರೆ. ವಿಧಾನಸೌಧ ನಂದು ಅಂತಾರೆ, ಹೈಕೋರ್ಟು ನಂದು ಅಂತಾರೆ. ಸರ್ಕಾರದ ಜಾಗನೂ ಕಬಳಿಸ್ತವ್ರೆ. ಮತ್ತು ಯಾರು ಕೇಳೋರೊಬ್ಬ ಬಂದರೆ ಅವನ ಮೇಲೆ ವಿರೋಧ ಮಾಡ್ತಾರೆ. ಅದೇ ತಾನೇ ನಡೀತಾ ಇರೋದು. ಬೀಟ್ ಪ್ಲಸ್ ಕರ್ನಾಟಕ.